ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದ ಒಳಗಿನ ಕೆಲವು ಆಯ್ದ ವಾಕ್ಯಗಳನ್ನ ನಾವು ಈ ತಿಂಗಳು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನ. ಮತ್ತಾಯ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು, ವಿಧೇಯತೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಇದೊಂದು ಬಹಳ ಪ್ರಾಮುಖ್ಯವಾದ ವಚನ. ಅನೇಕರ ಜೀವನ ಶೈಲಿಯನ್ನು ಬದಲಾಯಿಸಿದ ವಚನ. ಅನೇಕರು ಎದ್ದು ದೇವರ ರಾಜ್ಯಕ್ಕಾಗಿ ಮೊದಲ ಸ್ಥಾನವನ್ನು ಕೊಟ್ಟು ದೇವರ ಸೇವೆ ಮಾಡಲೇಬೇಕೆಂಬುದಾಗಿ ಒಂದು ದೃಢವಾದ ತೀರ್ಮಾನದೊಂದಿಗೆ ದೇವರ ಸೇವೆಗಾಗಿ, ದೇವರಿಗಾಗಿ ದುಡಿಯುವಂತೆ ಮಾಡಿದಂಥ ವಚನ. ಇದೊಂದು ಬಹಳ ಪ್ರಾಮುಖ್ಯವಾದ ವಚನ. ಇಲ್ಲಿ ಹೀಗೆ ಹೇಳ್ತದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನಂತರದಲ್ಲಿ ಬರ್ತದೆ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಾನು ನೆನೆಸ್ತೇನೆ, ಒಂದು ವೇಳೆ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಸೊಗಸಾದ ದೇವರ ವಾಕ್ಯದ ಭಾಗ ಕೀರ್ತನೆ 23ರ ಆರಂಭದಲ್ಲಿ ನಾವು ನೋಡ್ತೇವೆ. ವಾಕ್ಯ ಹೀಗೆ ಬರ್ತದೆ, ಯೆಹೋವನು ನನಗೆ ಕುರುಬನು. ಇದೆಲ್ಲರಿಗೂ ಗೊತ್ತಿರುವಂಥ ವಚನ. ಅಲ್ಲಿ ಮುಂದೆ ಬರ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹಾಗಾದರೆ ಇಲ್ಲಿ ನಾವು ಗಮನಿಸತಕ್ಕ ವಿಷಯ, ಈ ವಾಕ್ಯವನ್ನು ಬರೆದ ವಿಧದಲ್ಲಿ ಇರುವಂಥ ಪದ್ಧತಿ, ಕುರುಬನು ಮುಂದಾಗಿ ನಡೆದು ಹೋಗ್ತಾನೆ, ಅವನ ಹಿಂದೆ ಅವನ ಮಂದೆ ಹಿಂಬಾಲಿಸ್ತದೆ. ಕುರುಬನು ಮುಂದು, ಅವನ ಹಿಂದೆ ಕುರಿ. ಹಾಗಾದರೆ ಆ ಕುರಿ ಅದು ಒಂದು ವೇಳೆ ಮುಂದಕ್ಕೆ ಗಮನಿಸಿದ್ರೆ ಅದಕ್ಕೆ ಕಾಣುವಂಥದ್ದು ಕುರುಬನು ಮಾತ್ರ. ಹಾಗಾಗಿ ಅದು ತನ್ನ ಕುರುಬನನ್ನು ನಂಬಿ ಆತನ ಹಿಂದೆಯೇ ಹೋಗ್ತದೆ. ನಂತರದಲ್ಲಿ ಬರ್ತದೆ, ಕೊರತೆ ಪಡೆನು. ಆತನ ಹಿಂದೆ ಹೋಗೋದ್ರಿಂದ ಕೊರತೆ ಪಡುವುದಿಲ್ಲ. ನಂತರದಲ್ಲಿ ನಾವು ಇದೇ ಕೀರ್ತನೆ 23ರ 6ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಬರ್ತದೆ, ಅದರ ಮೊದಲನೇ ಭಾಗ ಹೀಗೆ ಬರ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಈ ಮೊದಲನೇ ವಚನ ಮತ್ತು 6ನೇ ವಚನದ ಮೊದಲನೇ ಭಾಗ ಎರಡನ್ನೂ ನಾವು ಸೇರಿಸಿದ್ರೆ ವಿಷಯ ಹೀಗಿದೆ. ಇಲ್ಲಿ ನನಗೇನು ಅಂತ ಮಾತು, ನಾನು ಎನ್ನುವಂಥ ಮಾತು, ನನ್ನ ಎನ್ನುವಂಥ ಮಾತು, ಇದು ಇಲ್ಲಿ ಒಂದು ಕುರಿಯ ಮಾತು. ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿರುವುದರಿಂದ, ನಾನು ದೇವರನ್ನ ಕುರುಬನಾಗಿ ನೋಡುವುದರಿಂದ ನಾನು ನನ್ನನ್ನು ಕುರಿ ಎಂಬುದಾಗಿ ಗ್ರಹಿಸಿಕೊಂಡ ವಿಷಯ. ಹಾಗಾದ್ರಲ್ಲಿ ನಾನು, ನನಗೆ ಎಲ್ಲ ಮಾತುಗಳನ್ನ ಓದುವಾಗ ಅಲ್ಲಿ ಅದು ಕುರಿಯ ಶಬ್ದ, ಆ ಕುರಿಯ ಮಾತು. ಆ ಕುರಿ ಅದು ಮುಂದುಗಡೆಗೆ ಕುರುಬನನ್ನು ಹಿಂಬಾಲಿಸ್ತಾ ಇದೆ. ಅದು 6ನೇ ವಚನದ ಮೊದಲ ಭಾಗದಲ್ಲಿ ಹೇಳ್ತಾ ಇದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವು. ಇದರ ಹಿಂದೆ ಹಾಗಾದ್ರೆ ಇದು ಕುರುಬನನ್ನು ಹಿಂಬಾಲಿಸ್ತಾ ಹೋಗ್ತಾ ಇದೆ. ಈಗ ಈ ಕುರಿಯನ್ನು ಹಿಂಬಾಲಿಸಿಕೊಂಡು ನಾನಾ ವಿಧವಾದ ಶುಭವೂ ಕೃಪೆಯು ಇದನ್ನ ಹಿಂಬಾಲಿಸ್ತಾ ಇದೆ. ಒಂದು ವೇಳೆ ಇದಕ್ಕೆ ಅಪೋಸಿಟ್, ವಿರುದ್ಧವಾಗಿ ನಾವು ಯೋಚಿಸ್ರೆಂಬುದಾಗಿ ಹೇಳ್ತಾ ಇಲ್ಲ. ಒಂದು ವೇಳೆ ಯೋಚಿಸಿದ್ರೆ, ಕುರಿ ಒಂದು ವೇಳೆ ನಾನಾ ಈ ಲೋಕದಲ್ಲಿ ಸಿಕ್ಕುವ ಶುಭಗಳ ಹಿಂದೆ ಹೋಗುವುದಾದರೆ ಒಂದು ವಿಷಯ ಗ್ಯಾರಂಟಿ ಇಲ್ಲ, ಅದರ ಹಿಂದೆ ಕುರುಬನು ಬರ್ತಾನೆ ಎಂಬುದಾಗಿ ಹೇಳ್ಬೋದು. ತಪ್ಪಿ ಹೋದ ಕುರಿಯನ್ನು ಆತನ ಹುಡುಕಿ ರಕ್ಷಿಸ್ತಾನೆ, ನಿಜ ಇಲ್ಲ ಅಂತ ಎಂಬುದಾಗಿ ಹೇಳಲ್ಲ. ಹಾಗಾದರೆ ಅಲ್ಲಿಯೂ ನಾವು ಗ್ರಹಿಸಬೇಕು, ಒಂದು ವೇಳೆ ಅದು ಈ ಲೋಕದ ಸುಖವನ್ನೇ ಹುಡುಕಿಕೊಂಡು ಹೋಗಿದರೆ ಅದು ಈ ಲೋಕದಲ್ಲಿ ತಪ್ಪಿ ಹೋದ ಕುರಿ. ಅದಕ್ಕೆ ತಿರುಗಿ ಹೇಗೆ ತನ್ನನ್ನು ಸರಿ ಮಾಡಿಕೊಳ್ಳಬೇಕೆಂಬುದಾಗಿ ಅರಿಯದೆ ಸಿಕ್ಕಿಕೊಂಡು ಅದು ಜೋರಾಗಿ ಬೊಬ್ಬಿಡುವಂಥ ಕುರಿ. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಕುರುಬನು, ಆತನನ್ನು ನಾವು ಹಿಂಬಾಲಿಸಿದ್ರು ಆತನ ನಮಗೆ ಮುಂದಾಗಿ ಆತನ ಕರ್ಕೊಂಡು ಹೋಗ್ತಾನೆ. ಒಂದು ವೇಳೆ ನಾವು ತಪ್ಪಿ ಹೋದ್ರು ಆತ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮನ್ನು ರಕ್ಷಿಸ್ತಾನೆ. ಇಂಥ ಒಳ್ಳೆ ಕುರುಬನು ನಮಗೆ ಸಿಕ್ಕಿದ್ದಾನೆ. ಇಲ್ಲಿ ತಿರುಗಿ ನಾನು ಅದೇ ವಿಚಾರಕ್ಕೆ ಬರ್ತಾನೆ. ಇಲ್ಲಿ ಕುರಿ, ಈ ಕೀರ್ತನೆ 23ರಲ್ಲಿ ಕುರಿ ಪ್ರಾಮುಖ್ಯವಾದ ಭಾಗ. ಅದರ ಮುಂದುಗಡೆ ಕುರುಬನು ನಡೀತಿದ್ದಾನೆ. ಈ ಕುರಿ ತನ್ನ ಕುರುಬನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ. ಆದರೆ ಅದಕ್ಕೆ ಇನ್ನೊಂದು ದಿವಸ ಅದು ಈಗ ಹೋಗುತ್ತಾ ಅದಕ್ಕೆ ಮನದಟ್ಟಾಯಿತು. ಅದರ ಹಿಂಬದಿಯಲ್ಲಿ ನಾನಾ ವಿಧವಾದ ಶುಭಗಳು, ಕೃಪೆಯು ಅದನ್ನು ಹಿಂಬಾಲಿಸ್ತಾ ಬರ್ತಾ ಇದೆ. ಕುರುಬನ ಹಿಂದೆ ಹೋದದ್ರಿಂದಲೇ ಈ ಶುಭವು ಕೃಪೆಯು ಅದರ ಜೀವಮಾನವೆಲ್ಲ ಹಿಂಬಾಲಿಸಿದೆ. ಪ್ರೇರೆಗ ಯೇಸು ಕ್ರಿಸ್ತನ ಅದನ್ನು ಈಗ ಹೇಳ್ತಿದ್ದಾನೆ,
ನೀವು ಮೊದಲು ದೇವರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಅಂದರೆ ದೇವರ ನೀತಿಗಾಗಿಯೂ ತವಕ ಪಡಿರಿ ಎಂಬಂಥ ಆಜ್ಞೆ ಕೊಟ್ಟು ಆತನು ಹೇಳ್ತಾನೆ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದರರ್ಥ ಇವುಗಳು ಎಂಬುದಾಗಿ ಹೇಳುವಾಗ ದೇವರ ರಾಜ್ಯಕ್ಕಾಗಿ ಒಬ್ಬ ಮನುಷ್ಯನು ದುಡಿಯುವಾಗ ಆತನು ನಿತ್ಯ ಜೀವಕ್ಕಾಗಿ ದುಡಿಯುವ ಮನುಷ್ಯ, ನಿತ್ಯತ್ವಕ್ಕಾಗಿ ದುಡಿಯುವಂಥ ಮನುಷ್ಯ, ನಿತ್ಯ ದೇವರು, ಆತನು ನಿತ್ಯ ಲೋಕದಲ್ಲಿದ್ದಾನೆ, ಆತನ ಜೀವ ನಿತ್ಯ ಜೀವ, ಆತನಿಂದ ನಮಗೆ ದೊರಕುವಂಥ ಆಶೀರ್ವಾದಗಳೆಲ್ಲವೂ ನಿತ್ಯವಾದದ್ದು. ದೇವರ ವಾಕ್ಯ ನಿತ್ಯವಾದದ್ದು, ದೇವರು ಕೂಡ ಪವಿತ್ರಾತ್ಮನು ನಿತ್ಯ ಆತ್ಮನು. ಹಾಗಾದರೆ ದೇವರಿಂದ ನಮಗೆ ದೊರಕುವಂಥದ್ದೆಲ್ಲವೂ ನಿತ್ಯತ್ವಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ದುಡಿಯುವಂಥ ಮನುಷ್ಯ, ನಿತ್ಯತ್ವಕ್ಕಾಗಿ ದುಡಿಯುವಂಥ ಮನುಷ್ಯ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿಲ್ಲುವ ಆಹಾರಕ್ಕಾಗಿ ದುಡಿರಾದರೆ ದೇವರ ರಾಜ್ಯಕ್ಕಾಗಿ ನಿತ್ಯತ್ವಕ್ಕಾಗಿ ದುಡಿರೆಂಬುದಾಗಿ ಯೇಸು ಕ್ರಿಸ್ತ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಯೋಹಾನ 6ನೇ ಅಧ್ಯಾಯದಲ್ಲಿ. ಹಾಗಾದರೆ ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡುತ್ತಾ ಮುಂದೆ ಹೋಗುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಇವುಗಳು ಕೂಡ ನಿತ್ಯತ್ವದ ಆಶೀರ್ವಾದಗಳು ಕೂಡ ಅವೆಲ್ಲವೂ, ಈ ಲೋಕದ ತಾತ್ಕಾಲಿಕ ಆಶೀರ್ವಾದಗಳು ಸಹ ಹಿಂದಕ್ಕೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ. ಹಾಗಾದರೆ ಇವೆಲ್ಲವೂ ಎನ್ನುವಂಥ ಮಾತಿನಲ್ಲಿ ದೇವರ ನಿತ್ಯ ಆಶೀರ್ವಾದದ ಭಾಗವಿದೆ. ಮತ್ತು ಇವುಗಳು ಕೂಡ ಅವೆಲ್ಲವೂ ಎಂಬುದಾಗಿ ಹೇಳುವಾಗ ಅವೆಲ್ಲವೂ ಅದು ಈ ಲೋಕದಲ್ಲಿ ನಾವು ಇರುವ ಕಾಲ ನಮಗೆ ಬೇಕಾದಂಥ ಅನೇಕ ಆಶೀರ್ವಾದಗಳು ಬೇಕು. ಆದರೆ ಅದು ಈ ಲೋಕಕ್ಕೆ ಸಂಬಂಧಪಟ್ಟಿದ್ರೆ ಅದೆಲ್ಲವೂ ತಾತ್ಕಾಲಿಕ ಆಶೀರ್ವಾದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನೇಕರು ಈ ದಿನ ತಾತ್ಕಾಲಿಕ ಆಶೀರ್ವಾದದ ಹಿಂದೆಯೇ ಹೋಗಿದ್ದಾರೆ. ತಾತ್ಕಾಲಿಕ ಆಶೀರ್ವಾದಗಳಿಗಾಗಿಯೇ ನಿತ್ಯ ದೇವರನ್ನು ಪ್ರಾರ್ಥಿಸ್ತಾರೆ. ಇದೊಂದು ದೊಡ್ಡ ವಿಪರ್ಯಾಸ. ದೇವರು ನಿತ್ಯನು, ಆತನು ನಿತ್ಯತ್ವದ ಆಶೀರ್ವಾದವನ್ನು ಮೊದಲು ಕೊಟ್ಟು ನಂತರ ಈ ಲೋಕದ ತಾತ್ಕಾಲಿಕ ಆಶೀರ್ವಾದವನ್ನು ಕೊಡ್ತಾನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆದರೆ ನಮ್ಮಲ್ಲಿ ನಾವು ಅನೇಕರು ಮೋಸ ಹೋಗಿ ನಾವು ತಾತ್ಕಾಲಿಕ ಆಶೀರ್ವಾದಗಳ ಹಿಂದೆಯೇ ಹೋಗಿದ್ದೇವೆ. ತಾತ್ಕಾಲಿಕ ಆಶೀರ್ವಾದಗಳಿಗಾಗಿಯೇ ಎದ್ದು ಬಿದ್ದು ಜೀವಮಾನವೆಲ್ಲ ಪ್ರಾರ್ಥಿಸ್ತಿದ್ದೇವೆ. ತಾತ್ಕಾಲಿಕ ಆಶೀರ್ವಾದ ಪಡ್ಕೊಳ್ಳುವುದಕ್ಕಾಗಿ ಅನೇಕರಿಗೆ ಪ್ರಾರ್ಥನಾ ಮನವಿಗಳನ್ನ ಕೊಡ್ತಿದ್ದೇವೆ. ಆದರೆ ಅದು ಅಗತ್ಯ ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತು. ಅದು ಬೇಡ ಎಂಬುದಾಗಿ ನಾನು ಅಲ್ಲಗಳಿತಾ ಇಲ್ಲ. ಆದರೆ ನಮ್ಮ ಮನಸ್ಸು ತಾತ್ಕಾಲಿಕ ಆಶೀರ್ವಾದಗಳ ಕಡೆಗೆ ಮಾತ್ರ ಇದೆ ಹೊರತು ನಿತ್ಯ ಆಶೀರ್ವಾದದ ಕಡೆಗೆ ಇಲ್ಲ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಲೇಬೇಕು. ಇಲ್ಲಿ ಒಂದು ವೇಳೆ ನಾವು ಉದಾಹರಣೆಗೆ ನಾವು ಗಮನಿಸಿದಾದರೆ ಶ್ರೇಷ್ಠ ಅರಸರುಗಳಲ್ಲಿ ಒಬ್ಬನಾದ ಅಥವಾ ಅರಸು ಶ್ರೇಷ್ಠರಲ್ಲಿ ಕಾಣಿಸಿಕೊಳ್ಳುವ ದಾವೀದ, ಈತನಿಗೆ ಏನೂ ಕೊರತೆ ಇಲ್ಲ. ಆದರೆ ಈತನ ತವಕವೆಲ್ಲವೂ ಬಹಳ ವಿಚಿತ್ರವಾದದ್ದು. ಆತನ ದೇವರ ಬಳಿ ಇಡುವಂಥ ಒಂದು ದೊಡ್ಡ ಭಯಕ್ಕೆ ಈ ರೀತಿಯಾಗಿ ಬರ್ತದೆ. ಕೀರ್ತನೆ 27:4 ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡ್ತಾ. ಅರಮನೆ ಇದೆ, ಆತನಿಗೆ ಎಷ್ಟೋ ಮಂದಿ ಪತ್ನಿಯರು. ಹಾಗಾದ್ರೆ ಅವರಿಗೆ ಅಂತಃಪುರಗಳಿವೆ. ತನಗೆ ಅರಮನೆ ಇದೆ, ರಾಣಿಯರು ವಾಸಿಸುವ ಅಂತಃಪುರಗಳಿವೆ. ಆದರೆ ಈತನು ದೇವರ ಮುಂದೆ ಬಂದು ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಜನರೊಂದಿಗೆ ಕಾಲ ಕಳೆಯುವುದಕ್ಕೆ ಆತನ ಇಷ್ಟಪಡದೆ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ. ಕೆಲವು ಅರಸರು ವೈಭವಗಳನ್ನ ಕೂಡಿಸಿಕೊಂಡು ಅವುಗಳನ್ನೇ ನೋಡುತ್ತಾ, ಅವುಗಳನ್ನೇ ಮಾತನಾಡುತ್ತಾ, ಈಗ ನಾನು ಹೀಗಿದ್ದೇನೆ ಹಾಗಿದ್ದೇನೆ ಎಂಬುದಾಗಿ ಹೆಚ್ಚಳಪಟ್ಟದುಂಟು. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯದಲ್ಲಿ ಅರಸನಾದ ಬಾಬಿಲೋನ್ನ ಚಕ್ರವರ್ತಿಯಾದ ನೆಬೂಕದ್ನೆಚ್ಚರನು ಈ ರೀತಿಯ ಎಚ್ಚರಿಕೆಯಲ್ಲಿ ಬಿದ್ದಾಗಲೇ ದೇವರಾತನನ್ನು ಸ್ವಲ್ಪ ಕಾಲ ಸಿಂಹಾಸನದಿಂದ ಹೊರಗೆ ದೊಪ್ತಾನೆ. ಆತನು ಪ್ರಾಣಿಗಳಂತೆ ಆತನು ಜೀವಿಸ್ತಾನೆ, ಅಡವಿಯಲ್ಲಿ ಜೀವಿಸ್ತಾನೆ, ಹುಲ್ಲು ತಿಂದು ಜೀವಿಸ್ತಾನೆ. ತನ್ನ ವೈಭವದಲ್ಲಿ ಹೆಮ್ಮೆ ಪಟ್ಟಾಗ ದೇವರು ಅದನ್ನು ಸಹಿಸಲಿಲ್ಲ. ಆದರೆ ದಾವೀದನು ವ್ಯತ್ಯಾಸವಾಗಿ ಆತನು ಕೇಳ್ತಾನೆ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಿರುವನು. ಅರಮನೆ ಇದೆ, ಲೋಡ್ ಗಟ್ಲೆ, ಕೆಜಿ ಗಟ್ಲೆ ಅಂತ ಹೇಳ್ತಲ್ಲ, ಲೋಡ್ ಗಟ್ಲೆ ಚಿನ್ನವಿದೆ, ಆತನು ಬಯಸಿದಷ್ಟು ಊಟವಿದೆ, ಆತನಿಗೆ ಬೇಕಾದಂಥ ಅನೇಕ ವಿಧದ ವೈಭವಗಳಿವೆ, ಅನೇಕ ವಿಧದ ಸಹಾಯಕರಿದ್ದಾರೆ, ಅನೇಕ ವಿಧದ ಮನೋರಂಜನೆಗಳಿದೆ. ಆದರೆ ಅವೆಲ್ಲವನ್ನ ಆತನು ಆಚೆಗಿಟ್ಟು ಆತನು ಕೇಳ್ಕೊಳ್ತಿರುವಂಥ ವಿಚಾರ ಕೀರ್ತನೆ 27:4. ಅದನ್ನು ಪದೇ ಪದೇ ಓದಿಕೊಳ್ಳೋಣ. ಅವನಿಗೆ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡೋದು ಬೇಕಂತೆ. ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ಆತನಿಗೆ ಅಪ್ಪಣೆ ಬೇಕಂತೆ. ಮತ್ತು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಿರುವಾಗ ಇದೊಂದು ನನಗೆ ಕೊಡು ಎಂಬುದಾಗಿ ಆತನು ಹಂಬಲಿಸ್ತಿದ್ದಾನೆ. ಕೀರ್ತನೆ 84ಕ್ಕೆ ಬಂದರೆ ಆತನ ಒಳಗಿನ ಇನ್ನೂ ಕೆಲವು ವಿಚಾರಗಳನ್ನ ಆತನು ಹೀಗೆ ಬರೀತಾನೆ. ಕೀರ್ತನೆ 84 ಇದು ದಾವೀದನದಲ್ಲ, ಆದರೆ ಕೀರ್ತನೆಯಲ್ಲಿ ಬರ್ತದೆ. ಇಲ್ಲಿ ಕೀರ್ತನೆಗಾರನು ಹೇಗೆ ಬರೀತಾನೆ ನೋಡ್ರಿ. ಮೊದಲ ಕೆಲವು ವಚನಗಳಿಗೆ ಬಂದರೆ ಕೀರ್ತನೆ 84ರಲ್ಲಿ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ,
ಯೆಹೋವನ ಆಲಯದ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸ್ತಾ ಕುಂದಿ ಹೋಗಿತ್ತು. ಯಾವಾಗ ಹೋಗಿ ದೇವರ ಆಲಯದ ಅಂಗಳದಲ್ಲಿ ಸೇರ್ತೇನೆಂಬುದಾಗಿ ಆತನು ಒಂದು ರೀತಿ ಖಿನ್ನನಾಗಿ ಹೋಗಿದ್ದಂತೆ. ನಂತರದಲ್ಲಿ ಬರೀತಾನೆ, ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆತನು ಹೇಳ್ತಾನೆ, ನೋಡ್ರಿ, ಕೆಲವೊಂದು ಒಂದು ರೀತಿ ಹೊಟ್ಟೆಕಿಚ್ಚೆಯನ್ನ ಮಾತೆ. ಯಾವುದಕ್ಕೆ ಹೊಟ್ಟೆಕಿಚ್ಚು? ಆತನು ಹೇಳ್ತಾನೆ, ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತ್ತಲ್ಲ. ಹಾಗಾದ್ರೆ ನಿನ್ನ ವೇದಿ ಇದೆಯಲ್ಲ, ಒಂದು ವೇಳೆ ಯಜ್ಞ ವೇದಿ ಇರ್ಬೋದು, ಅದರ ಸಮೀಪದಲ್ಲಿ, ಅಥವಾ ಯಾವ ವಿಧದ ವೇದಿಯೋ ಅದರ ಸಮೀಪದಲ್ಲಿ ಗುಬ್ಬಿಗೆ ಮನೆ ಮಾಡುವುದಕ್ಕೂ ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅವುಗಳಿಗೆ ಸಿಕ್ಕಿರುವುದಾದ್ರೆ ಆತನು ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವ್ರು ನಿತ್ಯವೂ ನಿನ್ನನ್ನು ಕೀರ್ತಿಸ್ತಾ ಇರ್ತಾರೆ. ಪ್ರೇರೆ, ಭಕ್ತರ ಸಂತೋಷ ದೇವರ ಪ್ರಸನ್ನತೆಯಾಗಿದೆ. ಇನ್ನೊಂದು ಭಾಗದಲ್ಲಿ ದಾವಿದ 65ನೇ ಕೀರ್ತನೆಯಲ್ಲಿ ಹೀಗೆ ಮಾತನಾಡ್ತಾನೆ, 4ನೇ ವಚನದಲ್ಲಿ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ನಾನು ಸಮೀಪದಲ್ಲಿ ಬೆಂಗಳೂರು ಪಟ್ಟಣಕ್ಕೆ ಹೋಗಿದ್ದೆ. ನನ್ನ ಭಾವನವರು, ನನ್ನ ತಂಗಿ ಯಜಮಾನರು, ಅವರು ತಮ್ಮ ವಿದ್ಯಾರ್ಥಿ ಕಾಲದಲ್ಲಿ ಬೆಳೆದಂಥ ಟ್ರಿನಿಟಿ ಚರ್ಚ್ ಆವರಣಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿದ್ದಂಥ ಅನೇಕ ಸಂಗತಿಗಳನ್ನ ತೋರಿಸಿದ್ರು. ನಂತರದಲ್ಲಿ ಅವರು ತಮ್ಮ ಪಾದರಕ್ಷೆನ ಹೊರಗೆ ಬಿಟ್ಟು, ದೂರದಲ್ಲಿ ಬಿಟ್ಟು, ದೇವರ ಸನ್ನಿಧಾನಕ್ಕೆ ಬೆಂಚುಗಳ ಬಳಿ ಕೂತ್ಕೊಳ್ಳೋದಕ್ಕಾಗಿ ಹೋದರು. ನನ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಇಬ್ಬರು ಕುಳಿತಿದ್ರು. ಬಹಳ ಮುಂದುಗಡೆ ಒಬ್ಬ ತಾಯಿ, ವಯಸ್ಸಾಗಿದೆ, ಅವರು ಒಂದು ಪುಸ್ತಕವನ್ನು, ಪ್ರಾರ್ಥನೆ ಪುಸ್ತಕವನ್ನು ಓದ್ತಾ ಇದ್ರು. ಆಗ ನನ್ನ ಭಾವನವರು ಹೇಳಿದರು, ನಾನು ಕಳೆದ 50 ವರ್ಷದಿಂದ ನೋಡ್ತಿದ್ದೇನೆ ಈ ತಾಯಿಯನ್ನು, ಕಳೆದ 50 ವರ್ಷದಿಂದ ನೋಡ್ತಿದ್ದೇನೆ. ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಆಲಯಕ್ಕೆ ಬಂದು ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರೇರೆ, ಹಾಗಾದರೆ ಈ ವಾಕ್ಯಗಳು ಇಂಥವರಿಗೆ ಅನ್ವಯ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸಂಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ಇವರು 50 ವರ್ಷಗಳಿಂದ ನೋಡಿದ್ದ ಆ ತಾಯಿ ನೋಡಲಿಕ್ಕೆ ಅನುಕೂಲಸ್ಥರಾಗಿ ಕಾಣುವುದಿಲ್ಲ. ಆದರೆ ಒಂದು ದಿವಸವೂ ತಪ್ಪದೆ ಬೆಳಗ್ಗೆ ಸಂಜೆ ದೇವರ ಸನ್ನಿಧಾನದಲ್ಲಿ ಬಂದವರು ಸಮಯ ಕಳೀತಾರೆ. ಪ್ರೇರೆ, ಮೊದಲು ದೇವರಾಜ್ಯಕ್ಕಾಗಿ ಪ್ರಾಮುಖ್ಯತೆ ಕೊಟ್ಟ ಜನರು. ಒಂದು ವೇಳೆ ಅನೇಕ ಉದಾಹರಣೆಗಳನ್ನ ನಾವು ಹುಡುಕಿಕೊಂಡು ಹೋದರೆ ಅನೇಕ ಉದಾಹರಣೆಗಳು ಸಿಗ್ತದೆ. ನಾನೊಂದು ವೇಳೆ ಈ ಹೃದಯಂಗಮ ಮಾತಿನಲ್ಲಿ ಹಿಂದೆ ಉಲ್ಲೇಖಿಸಿರ್ಲಿಕ್ಕೆ ಸಾಧ್ಯ. ತಿರುಗಿ ಹೇಳ್ತಾನೆ, ಒಬ್ಬ ದೇವರ ಸೇವಕರು ದೇವರ ಸೇವೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟು, ವೆಲ್ಲೂರಿನಲ್ಲಿ ಸ್ಥಾಪನೆ ಆದ ಒಂದು ದೇವರ ಸೇವೆ, ಅಲ್ಲಿ ಅವರು ತಮ್ಮನ್ನು ಸೇವೆಗೆ ಒಪ್ಪಿಸಿಕೊಡ್ತಾರೆ. ಆ ಸಂಸ್ಥೆಯವರು ಅವ್ರನ್ನ ಯಾವುದೋ ಒಂದು ಕಾಡಿನಲ್ಲಿ ಅವ್ರನ್ನ ಸೇವೆಗೆ ಕಳಿಸ್ತಾರೆ. ತಮ್ಮ ಕುಟುಂಬ ಸಮೇತವಾಗಿ ಹೋದರು. ಚಿಕ್ಕ ಪರಿವಾರ, ಪುಟ್ಟ ಪುಟ್ಟ ಮಕ್ಕಳು, ಅಲ್ಲಿಯೇ ವರ್ಷಾನುಗಟ್ಟಲೆ ಸೇವೆ ಮಾಡಿದರು. ಅನೇಕರನ್ನ ಕ್ರಿಸ್ತನ ಕಡೆಗೆ ನಡೆಸಿದರು. ಅವು ತಮ್ಮ ಮಕ್ಕಳಿಗೆ ಆ ಕಾಡಿನಲ್ಲಿದ್ದ ಒಂದು ಸರ್ಕಾರಿ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡೋದು ಅವಕಾಶ. ಮಿಕ್ಕ ಇತರ ಮಕ್ಕಳೊಂದಿಗೆ ಇವರು ಅಲ್ಲಿಯೇ ಅಭ್ಯಾಸ ಮಾಡಿದರು. ಈಗ ಮಗನು ಸೆಕೆಂಡ್ PUC 12th ಪಾಸ್ ಆಗಿದ್ದಾನೆ. ಈಗ ಈತನಿಗೆ ವೈದ್ಯಕೀಯ ವ್ಯಾಸಂಗ ಮಾಡಬೇಕೆನ್ನುವಂಥ ಅಪೇಕ್ಷೆ, MBBS ಸೀಟ್ ಬೇಕು. ಒಂದು ಕಾಲೇಜಿಗೆ ಅಪ್ಲೈ ಮಾಡಿದ್ದಾರೆ. ಈಗ ಇವರ ಮಗನೀಗ ಅಲ್ಲಿ ಎಕ್ಸಾಮ್ನಲ್ಲಿ ಆತನು ಪಾಸಾಗಿದ್ದಾನೆ, ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದಾನೆ. ಆದರೆ ಮಗನನ್ನು ಓದಿಸ್ಲಿಕ್ಕೆ ಬೇಕಾದಂಥ ಹಣಕಾಸು ಈ ದೇವರ ಸೇವಕರಲ್ಲಿ ಇಲ್ಲ. ಹಾಗಾಗಿ ಆ ಕಾಲೇಜಿನಲ್ಲಿ ಒಂದು ಆಪ್ಷನ್ ಇದೆ. ಅವರು ಇಷ್ಟಪಟ್ಟರೆ ಯಾರಿಗಾದ್ರೂ ಒಬ್ಬರಿಗೆ ಫ್ರೀ ಸೀಟ್ ಕೊಡ್ಬೋದು. ಕಾಲೇಜೇ ಪೂರ್ತಿ ಫೀಸ್ ಕಟ್ತದೆ, ಪೂರ್ತಿ ಊಟ ಕೊಡ್ತದೆ, ಬೇಕಾದದ್ದೆಲ್ಲವನ್ನು ಒದಗಿಸ್ತದೆ. ಇವರೇನೂ ಖರ್ಚು ಮಾಡೋ ಹಾಗಿಲ್ಲ. ಆ ಒಂದು ಅವಕಾಶಕ್ಕೆ ಇವರು ಪ್ರಯತ್ನ ಪಟ್ಟಾಗ ಅಲ್ಲಿ 3 ಇದ್ದಾರೆ, ಇವನು ಸೇರಿ 3 ಇದ್ದಾರೆ. ಈಗ ಒಳಗೆ ಇಂಟರ್ವ್ಯೂ ನಡೀತಾ ಇದೆ, ಒಳಗೆ ಅಧಿಕಾರಿಗಳ ಚರ್ಚೆ ನಡೀತಾ ಇದೆ. ಇವರು ಹೊರಗೆ ಕಾಯ್ತಾ ಇದ್ದಾರೆ, ದೇವರನ್ನ ಪ್ರಾರ್ಥಿಸ್ತಾ ಕಾಯ್ತಿದ್ದಾರೆ. ಆಶ್ಚರ್ಯವೆಂಬಂತೆ ಜೀವಮಾನವೆಲ್ಲ ತಮಗೆ ಈ ಲೋಕದಲ್ಲಿ ಸಿಕ್ಕಬಹುದಾದ ಬದುಕನ್ನು ಬಿಟ್ಟು ಒಂದು ಕಾಡಿನೊಳಗೆ ಹೋಗಿ, ಕಾಡು ಜನರ ಮಧ್ಯದಲ್ಲಿ ಅಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯಲ್ಲೇ ಮಕ್ಕಳನ್ನು ಓದಿಸಿ ತಮಗಿರುವ ಅನುಕೂಲತೆಯಲ್ಲೇ ಜೀವಿಸಿ, ಹೆಚ್ಚಿನ ಸಂಬಳವಿಲ್ಲದೆ ತೀರಾ ಸಾಧಾರಣ ಬದುಕನ್ನು
ಬಾಳಿದ ಈ ದೇವರ ಸೇವಕರನ್ನ ದೇವರು ಮರೆಯಲಿಲ್ಲ. ಇವರ ಜೀವನ ಪೂರ್ತಿ ದೇವರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕಪಟ್ಟದನ್ನ ದೇವರು ಮರೆಯಲಿಲ್ಲ. ಮಗನಿಗೆ ಇಂಟರ್ವ್ಯೂ ಆಗಿ ಒಳಗೆ ಅಧಿಕಾರಿಗಳ ಚರ್ಚೆಗಳು ನಡೆದು ಈಗ ಮೂವರಲ್ಲಿ ಯಾರಿಗೆ ನಾವು ಫ್ರೀ ಸೀಟ್ ಕೊಡಬೇಕೆಂಬುದಾಗಿ ತೀರ್ಮಾನಿಸುವಾಗ ಒಂದು ತೀರ್ಮಾನ ಹೊರಗೆ ಬಿತ್ತು. ಈ ದೇವರ ಸೇವಕರ ಮಗನಿಗೆ ಫ್ರೀ ಸೀಟ್ ಎಂಬುದಾಗಿ ಘೋಷಣೆ ಮಾಡಿದ್ರು. ಪ್ರಿಯರೇ, ಮೊದಲು ದೇವರಾಜ್ಯಕ್ಕಾಗಿ ಆತ ನೀತಿಗಾಗಿ ಪಟ್ಟ ಇವರಿಗೆ ದೇವರು ಪರಲೋಕದ ಆಶೀರ್ವಾದಗಳೊಂದಿಗೆ ಇಹಲೋಕದ ಆಶೀರ್ವಾದವನ್ನು ಕೊಟ್ಟ. ಹೀಗೆ ಹೇಳ್ತಾ ಹೋದ್ರೆ ಒಂದು ವೇಳೆ ಲೆಕ್ಕಕ್ಕೆ ಸಿಗದಷ್ಟು ಉದಾಹರಣೆಗಳನ್ನ ನಾವು ನೋಡ್ತೇವೆ. ದೇವರಿಗಾಗಿ ಎಲ್ಲವನ್ನ ಒಪ್ಪಿಸಿಕೊಟ್ಟು ಎಲ್ಲವನ್ನ ಕಳ್ಕೊಂಡು ಸೇವೆ ಮಾಡಿದ ಜನರು ಎಷ್ಟೋ, ಅವರ ಜೀವಿತಗಳಲ್ಲಿ ದೇವರು ಅವರಿಗೆ ತೋರ್ಪಡಿಸಿದ ಅದ್ಭುತಗಳು ಎಷ್ಟೋ. ಈ ರೀತಿ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲದಂಥ ದೇವರ ಸೇವಕರು ಅವರ ಜೀವಿತದಲ್ಲಿ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಸಾವಿರಾರು ಅದ್ಭುತಗಳು. ದೇವರು ನಂಬಿಗಸ್ತನು, ದೇವರು ಸತ್ಯವಂತನು, ದೇವರು ನಿರ್ವಂಚಕನು. ಮೊದಲು ದೇವರಾಜ್ಯಕ್ಕಾಗಿ ಆತ ನೀತಿಗಾಗಿ ತವಕಪಡ್ರಿ ಎಂಬುದಾಗಿ ಹೇಳಿದ್ದಾನೆ. ಆತನ ಮಾತಿನ ಮೇಲೆ, ನಂಬಿಗಸ್ತನಾದ ದೇವರ ಮೇಲೆ ನಾವು ಪೂರಾ ಭರವಸೆವಿಟ್ಟು ನಮ್ಮನ್ನು ಒಪ್ಪಿಸಿಕೊಡುವುದಷ್ಟೇ ನಮ್ಮ ಕೆಲಸ. ನಮ್ಮ ಕುರಿತಾಗಿ ಚಿಂತಿಸುವವನು ಆತನೇ, ನಮ್ಮನ್ನು ಕುರುಬನಾಗಿ ಮುನ್ನಡೆಸುವ ಆತನು ಆತನೇ, ನಮ್ಮ ಜೀವಮಾನವೆಲ್ಲ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವ ಆತನು ಆತನೇ. ಸ್ವಲ್ಪ ಕಾಲ ಕಷ್ಟಗಳ ಅನಿಸ್ಬಹುದಾದ್ರೆ ಆತನು ಕೈ ಬಿಡುವ ದೇವರಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಧೈರ್ಯಗೊಂಡು ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕಪಟ್ಟು ಅದಕ್ಕಾಗಿ ಪರಿಶ್ರಮ ಪಡುವುದಕ್ಕೆ ಒಪ್ಪಿಸಿಕೊಡೋಣ. ನಮ್ಮನ್ನು ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಲ್ಪರಪ್ಪ, ಆದ್ರೆ ನೀನು ನಮಗೆ ಆಜ್ಞೆ ಕೊಟ್ಟಿದ್ದಿ, ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ನಿನ್ನ ನೀತಿಗಾಗಿ ತವಕಪಡುವುದಕ್ಕಾಗಿ ಕರೆ ಕೊಟ್ಟಿದ್ದಿ. ಇದಕ್ಕಾಗಿ ದುಡಿಯುವಾಗ ಇವುಗಳೊಂದಿಗೆ ಇರುವಂತಹ ಆಶೀರ್ವಾದಗಳ ಸಹಿತವಾಗಿ ಈ ಲೋಕದ ಆಶೀರ್ವಾದಗಳು ಸಹ ನಮಗೆ ಬರ್ತದೆ ಎಂಬುದಾಗಿ ಹೇಳಿದಂಥ ದೇವರೇ, ಕರ್ತನೆ, ನಾವು ದುಡುಕಿ ನಿನ್ನ ಹಿಂದೆ ಬಾರದೆ ಈ ಲೋಕದ ಸಂಗತಿಗಳನ್ನ ಹುಡುಕಿ ಹೋದದಕ್ಕಾಗಿ ಕ್ಷಮೆ ಕೇಳ್ತೇವೆ. ನಮ್ಮನ್ನು ಮನ್ನಿಸಿರಿ. ಪ್ರೀತಿಯ ಪರಲೋಕ ತಂದೆ, ದಯಮಾಡಿ ನಮಗೆ ಪರಲೋಕದ ಆಶೀರ್ವಾದಗಳನ್ನ ಹುಡುಕುವುದಕ್ಕೆ ಸಾಧ್ಯವಾಗುವಂತೆ ನಿನ್ನ ರಾಜ್ಯ ನಿನ್ನ ನೀತಿಯನ್ನು ಹುಡುಕುವುದಕ್ಕೆ ನಮಗೆ ಕಲಿಸಿಕೊಟ್ಟಿ ಸ್ವಾಮಿ. ಕರ್ತನೆ, ದಾವಿದನಂತ, ಮೋಶೆ ಅಂತ ಅನೇಕ ದೊಡ್ಡ ದೊಡ್ಡ ಭಕ್ತರುಗಳನ್ನ ನಮ್ಮ ಮುಂದೆ ತೋರಿಸ್ತೀವಿ. ದೇವರೇ, ನೀನು ಅವರಿಗೆ ಸಕಲ ವೈಭವವನ್ನು ಕೊಟ್ಟಾಗಿಯೂ ಅವರ ಹೃದಯ ಮಾತ್ರ ನಿನ್ನ ಹಿಂದೆ, ನಿನ್ನ ಆಲಯದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ಇರಬೇಕೆಂಬ ತವಕ ಅವರೊಳಗೆ ಇಟ್ಟ ಹಾಗೆ, ಕೀರ್ತನಗಾರರಿಗೆ ತವಕ ಇಟ್ಟ ಹಾಗೆ ನಮ್ಮೊಳಗೂ ಇದನ್ನು ಇಡು ಸ್ವಾಮಿ. ದೇವರೇ, ನಾವು ಲೋಕವನ್ನು ಹುಡುಕದೆ ಈ ಲೋಕದಲ್ಲಿ ನಿನ್ನನ್ನೇ ಹುಡುಕುವುದಕ್ಕೆ ನಮ್ಮ ಹೃದಯಗಳನ್ನ ನಿನ್ನ ಕಡೆಗೆ ತಿರುಗಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.